ನಿಜಕ್ಕೂ ಈ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನ ಹೈಕಮಾಂಡ್ ಆಗಿದ್ದೇ ಆದಲ್ಲಿ 2028ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ. ರಾಜಕೀಯ ಪಡಸಾಲಿಯಲ್ಲಿ ಈ ಸುದ್ದಿ ಇದೀಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ. ಈ ಸುದ್ದಿ ಇದೀಗ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. 3 ಜನ DCM ಅಲ್ಲಿ ಒಂದು ಯತೀಂದ್ರ ಅವರು DCM ಆಗ್ತಾರೆ. ಮೊಗದೊಂದು ಜಿ ಪರಮೇಶ್ವರ್, ಎಲ್ಲಿ ಮೊಗದೊಬ್ಬರು MB ಪಾಟೀಲ್, ಉತ್ತರ ಕರ್ನಾಟಕ ಲಿಂಗಾಯತ ಸಮುದಾಯ ಪ್ರಭಾವಿ ನಾಯಕ. ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ನೋಡಿ, DK ಶಿವಕುಮಾರ್ ಅವರೊಬ್ಬ ಅಪ್ಪಟ ರಾಜಕಾರಣಿ, ಶುದ್ಧ ರಾಜಕಾರಣಿ. ರಾಜಕೀಯವಾಗಿ ಏನೆಲ್ಲ ಪಟುಗಳನ್ನು ಕಲ್ತ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಒಂದು ಸಂದರ್ಭನೇ ಸಾಕ್ಷಿ ಅಂತ ಹೇಳ್ಬೋದು. ರಾಜ್ಯ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಸುವಂತಹ ಸುದ್ದಿ ಇದಾಗಿದೆ. ಬಿಗ್ ಅಪ್ಡೇಟ್ಸ್ ಇದಾಗಿರುವಂಥದ್ದು. ನೋಡಿ, DK ಶಿವಕುಮಾರ್ ಅವರು ಮಾರ್ಚ್ 31ರ ಒಳಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಚರ್ಚೆಗಳು ರಾಜಕೀಯ ಪಡಸಾಲಿಯಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಹಾಗಾದರೆ DCM ಯಾರು, KPCC ಅಧ್ಯಕ್ಷರು ಯಾರು, ಈ ರೀತಿಯ ಪ್ರಶ್ನೆ ಕೂಡ ನೀವು ಕೇಳ್ಬೋದು. ಎಸ್, 3 ಜನ ಉಪಮುಖ್ಯಮಂತ್ರಿಗಳಾಗೋದಕ್ಕೆ ರೆಡಿಯಾಗಿದ್ದಾರಂತೆ. ಅದರಲ್ಲಿ KPCC ಅಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಇಂತಹದೊಂದು ಸೂಚನೆ ದೆಹಲಿಯ ಹೈಕಮಾಂಡ್ ಅಂಗಳದಿಂದ ರಾಜ್ಯ ನಾಯಕರಿಗೆ ತಲುಪಿದೆ ಎನ್ನುವಂಥ ವಾದವನ್ನು ರಾಜಕೀಯ ಪಂಡಿತರು ಮಾಡ್ತಾ ಇರುವಂಥದ್ದು. ಹಾಗಾದರೆ 3 ಜನ DCM ಯಾರು? KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು, ಓಕೆ. ಇನ್ನು 3 ಜನ DCM ಹೆಂಗೆ ಅತೃಪ್ತರನ್ನು ಹೆಂಗೆ ತೃಪ್ತಿಗೊಳಿಸ್ತಾರೆ? ಇದೆಲ್ಲವನ್ನು ನೋಡೋದಾದರೆ 3 ಜನ DCM ಇದ್ದಾರಲ್ಲ, ಅದು ಒಂದಷ್ಟು ಅತೃಪ್ತರನ್ನು ಕಟ್ಟಿ ಹಾಕಬಲ್ಲಂತಹ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು ಇವರು. ಹಾಗಾದರೆ ಯಾರು 3 ಜನ DCM? ಎಲ್ಲದರ ಕುರಿತಾದಂಥ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ವಿಚಾರಕ್ಕೆ ಬರೋಣ. ನೋಡಿ, ದೆಹಲಿಯ ಅಂಗಳದಿಂದ ಹೈಕಮಾಂಡ್ನಿಂದ ಇದೀಗ ರಾಜ್ಯ ನಾಯಕರಿಗೆ ಒಂದು ಸೂಚನೆ, ಮಹತ್ವವಾದಂಥ ಒಂದು ಸೂಚನೆ ಬಂದಿರುವಂಥದ್ದು. ಮಾರ್ಚ್ 31ರ ಒಳಗೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು. 3 ಜನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕು. KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ನೇಮಕ ಮಾಡಬೇಕು. ಇಂತಹದೊಂದು ಆದೇಶ ಸ್ವತಃ ಹೈಕಮಾಂಡ್ ಅಂಗಳದಿಂದ ರಾಜ್ಯ ನಾಯಕರಿಗೆ ಲಭ್ಯವಾಗಿದೆ ಎನ್ನುವಂಥ ಮಾಹಿತಿ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇರುವಂಥದ್ದು. ರಾಜಕೀಯ ಪಂಡಿತರು ಕೂಡ ಇದೀಗ ಇದನ್ನೇ ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು. ಸಾಧ್ಯನಾ? ಇನ್ನು ಮಿಕ್ಕಿದ್ದಂತಹ ನಾಯಕರನ್ನು ತೃಪ್ತಿಪಡಿಸೋದಕ್ಕೆ ಸಾಧ್ಯನಾ? ರಾಜಣ್ಣ ಅಂತವ್ರನ್ನ ತೃಪ್ತಿಪಡಿಸ್ಬೋದಾ? ನೀವು ಕಾಂಗ್ರೆಸ್ನಲ್ಲಿ ನೋಡಿ, ದಲಿತ ನಾಯಕ, ದಲಿತ CM, ಆ ದಲಿತ CM, ದಲಿತ ಮುಖ್ಯಮಂತ್ರಿಗೋಸ್ಕರನೇ ಹೋರಾಟ ಮಾಡಿದಂಥ ನಾಯಕರುಗಳನ್ನ ಸಮಾಧಾನ ಮಾಡ್ಬೋದಾ? ಎಸ್. ಈ ಎಲ್ಲ ಲೆಕ್ಕಾಚಾರಗಳನ್ನ ಹೈಕಮಾಂಡ್ ಲೆಕ್ಕಾಚಾರ ಹಳೆದು ತೂಗಿ ಇಂತಹದೊಂದು ನಿರ್ಧಾರಕ್ಕೆ ಬಹುಶಃ ಬಂದಿದ್ದಾರೆ ಅಂತ ಅನಿಸುತ್ತೆ. ಈ ಸುದ್ದಿ ಸತ್ಯವಾಗಿದ್ದೇ ಆದಲ್ಲಿ ಬಹುಶಃ ಎಲ್ಲರನ್ನೂ ಅತೃಪ್ತರನ್ನು ಕೂಡ ತೃಪ್ತಿಗೊಳಿಸುವಂತಹ ದೊಡ್ಡ ನಿರ್ಧಾರ ಇದು. ಯಾಕೆಂದರೆ 2028ರ ಚುನಾವಣೆ ಬಹುದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬೋದು. ಅದರಲ್ಲೂ ಕಾಂಗ್ರೆಸ್ಗೆ ಬಹುದೊಡ್ಡ ಚಾಲೆಂಜಿಂಗ್ ಟಾಸ್ಕ್. ಯಾಕೆಂದರೆ ಬಿಹಾರದ ಮಾದರಿನಲ್ಲೇ ಇಲ್ಲಿ NDA ಅಧಿಕಾರಕ್ಕೆ ಬರ್ತೀವಿ, ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಬಿಹಾರ ಚುನಾವಣೆ ರಿಸಲ್ಟ್ ಬಂದಂಥ ಆ ಕ್ಷಣದಲ್ಲೇ ಏನು HD ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರದ ಸಚಿವರಾದಂಥ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಜೊತೆಯಲ್ಲಿ ರಾಜ್ಯ ಕಾಂಗ್ರೆಸ್ ಒಡೆದ ಮನೆಯಲ್ಲಿ ಒಗ್ಗಟ್ಟಿನ ಮಂತ್ರ ಆಡ್ತಾ ಇರ್ತಾರೆ. ದೆಹಲಿಯಿಂದ ಹೈಕಮಾಂಡ್ನಿಂದ ಸೂಚನೆ ಬಂದಿರುತ್ತೆ, ನೀವಿಬ್ಬರು 1 to 1 ಕೂತ್ಕೊಂಡು ಡಿಸ್ಕಸ್ ಮಾಡಿ, ಈ ರೀತಿ ಕಿತ್ತಾಟ ಆಡಬೇಡಿ ಅಂತ. ಯಾವಾಗ ದೆಹಲಿ ಹೈಕಮಾಂಡ್ನಿಂದ ಸೂಚನೆ ಬರುತ್ತೋ ಆ ಸಂದರ್ಭದಲ್ಲಿ ನಾಟಿ ಕೋಳಿ ಮೀಟಿಂಗ್ ಆಗುತ್ತೆ, ಅಲ್ಲಿ ಟಿಫನ್ ಮೀಟಿಂಗ್ ಆಗುತ್ತೆ. ಅದಾದ ನಂತರ ಸಾಕಷ್ಟು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗುತ್ತೆ. ಅದೇ ಕುರ್ಚಿಗೋಸ್ಕರ ಆಗ್ತಾ ಇರುವಂಥ ಪ್ರಹಸನ ಇವೆಲ್ಲವೂ ಕೂಡ. ಸೊ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ನೋಡೋದಾದರೆ ಇದು ಸತ್ಯವೇ ಆಗಿದ್ದೇ ಆದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ 2028ಕ್ಕೆ ಅದನ್ನೇ ಹೇಳ್ತಾರೆ, ಅನುಭವಿ ರಾಜಕಾರಣಿ ಅನ್ನೋದು ಸುಮ್ಮನೆ ಯಾರಿಗೂ ಹೇಳೋದಕ್ಕಾಗೋದಿಲ್ಲ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾರೆ, ನಾವು ಹಿಂಗೆ ಕಚ್ಚಾಡ್ಕೊಂಡು ಹೋಗ್ತಾ ಇದ್ರೆ 2028ಕ್ಕೆ ನಮ್ಮ ಅಪ್ರಾಣಿ ಈ ಕಾಂಗ್ರೆಸ್ ಸರ್ಕಾರ ಬರೋದಿಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಕನಸಿನ ಮಾತು. ಸೊ ಹಂಗಾಗಿ ಏನಾದರೂ ಒಂದು ನಿರ್ಧಾರ, ಒಂದು ಫೈನಲೈಸ್ ಬರಬೇಕು. ಯಾರು ರಾಜ್ಯ ನಾಯಕರಾಗಲಿ ಅಥವಾ ದೆಹಲಿಯ ಹೈಕಮಾಂಡ್ ಆಗಲಿ ಒಂದು ಫೈನಲ್ ನಿರ್ಧಾರಕ್ಕೆ ಬರಬೇಕು ಎನ್ನುವಂಥ ಪಟ್ಟನ್ನು ಕೂಡ ಅದಕ್ಕೆ DK ಶಿವಕುಮಾರ್ ಅವರ ಬಣ ಹಿಡಿತಾ ಇರುವಂಥದ್ದು. ಆ ಪಾಂಡವರಂತೆ ಇದ್ದಾರಲ್ಲ, ಯಾರು ಉದಯ್ ಅವರಾಗಿರ್ಬೋದು, ಮದ್ದೂರಿನ ಶಾಸಕರಾದಂಥ ಉದಯ್ ಅವರಾಗಿರ್ಬೋದು, ಅಥವಾ ಗಾಣಿಗ ರವಿ ಅವರಾಗಿರ್ಬೋದು, ಕುಣಿಗಲ್ ಶಾಸಕರಾಗಿರ್ಬೋದು, ಅಥವಾ ಮಾಗಡಿಯ ಬಾಲಕೃಷ್ಣ ಅವರಾಗಿರ್ಬೋದು. ಸೊ ಹೀಗೆ ಬಸವರಾಜು ಶಿವಗಂಗ ಅವರಾಗಿರ್ಬೋದು. ಈಗ ಈ ಪಂಚ ಪಾಂಡವರ ಒಂದು ಅಜೆಂಡಾ ಇದೆಯಲ್ಲ, ಹೆಂಗಾದರೂ ಮಾಡಿ 2028ಕ್ಕೆ ತಯಾರಿ ನಡೆಸಬೇಕು. ಯಾಕೆಂದರೆ ಕುಮಾರಸ್ವಾಮಿ ಅವರ BJP ಅವರ ಸ್ಟ್ರಾಟರ್ಜಿ ನೋಡಿದ್ರೆ ನೀವು
ಈ ಕಾಲಕ್ಕೆ ಕಾಂಗ್ರೆಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ತಳಪಾಯನ್ನು ಹಾಕ್ಕೊಳ್ತಾ ಬರ್ತಾ ಇದ್ದಾರೆ. ಹೇಳ್ಬೋದು ಎಲ್ಲ ಒಂದು ಕಡೆ ಬಿ ಜೆ ಪಿನಲ್ಲಿ ಸಾಧ್ಯನೇ ಇಲ್ಲ, ಅಲ್ಲಿ ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಹೇಳ್ಬೋದು ನೀವು. ಬಟ್ ಬಿ ಜೆ ಪಿ ಹೈಕಮಾಂಡ್ ಇದೆಯಲ್ಲ, ಅವರ ಸ್ಟ್ರಾಟರ್ಜಿ, ಅದರಲ್ಲೂ ಅಮಿತ್ ಶಾ ಅವರ ಸ್ಟ್ರಾಟರ್ಜಿ ಇದೆಯಲ್ಲ, ಅಷ್ಟು ಸುಲಭಕ್ಕೆ ಸೋಲುವಂಥ ನಾಯಕರುಗಳಲ್ಲ ಇವರು. ಅದೇ ರೀತಿ ನೋಡಿ, ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ಯಾರೋ ಕೆಲವರು ಹೇಳಿದ್ರು, ಏನು JDS ಪಕ್ಷದ ಕತೆ ಮುಗ್ದೇ ಹೋಯಿತು, ಕುಮಾರಸ್ವಾಮಿ ಅವ್ರಿಗೆ ಹುಷಾರಿಲ್ಲ, ದೇವೇಗೌಡರು ಸಾಹೇಬ್ರಿಗೆ ಏನು ವಯಸ್ಸಾಗ್ತಾ ಇದೆ, ಈ ರೀತಿಯ ಕುಹಕದ ಮಾತುಗಳನ್ನ ಹೇಳಿದರು. ಅದಕ್ಕೆ JDS ಪಕ್ಷ ಪ್ರತಿ ಬಾರಿ ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಫಿನಿಕ್ಸ್ನಂತೆ ಎದ್ದು ಬರುತ್ತೆ ಅನ್ನೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಮಿಸ್ಡ್ ಕಾಲ್ ಅಭಿಯಾನ ಮಾಡಿ ಇಡೀ ರಾಜ್ಯಾದ್ಯಂತ ಒಂದು ಹವಾ ಸೃಷ್ಟಿ ಮಾಡ್ತಾರೆ. ಇತ್ತೀಚೆಗಷ್ಟೇ ಮತ್ತೆ ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಬೃಹದಾಕಾರವಾಗಿ ಏನು ಒಂದು ಸಭೆ ಮಾಡ್ತಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ಆಂದೋಲನ ಅಂತ ಹೇಳ್ಬೋದು ನೀವು, JDSನ ಒಂದು ಪ್ರಚಾರದ ಆಂದೋಲನ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಬಿ ಜೆ ಪಿ ಕಾಂಗ್ರೆಸ್ಸು ಈ ಕಾರ್ಯಕರ್ತರುಗಳನ್ನು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದಂಥ ಏನು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ. ಸೊ ಹಂಗಾಗಿ ಒಂದು ಕಡೆ ಬಿ ಜೆ ಪಿ, ಒಂದು ಕಡೆ JDS ಅವರು NDA ಮೈತ್ರಿಕೂಟ ಇದೆಯಲ್ಲ 2028ಕ್ಕೆ ಹಿಂಗೆ ಕಚ್ಚಾಡ್ಕೊಂಡು ಹೋಗ್ತಾ ಇದ್ರೆ ಆಗೋದಿಲ್ಲ ಅಂತೇಳಿ ಬಾಲಕೃಷ್ಣ ಅವರು ಅದಕ್ಕೆ ಹೇಳಿದ್ದು. ಇದೀಗ ಎಲ್ಲ ಒಂದು ಕಡೆ ಹೈಕಮಾಂಡ್ ಅರ್ಥ ಮಾಡ್ಕೊಂಡಿದೆ, ಚುನಾವಣೆಯ ಹೊಸ್ತಿಲಲ್ಲಿರುವಂಥದ್ದು ಏನು ಇನ್ನೆರಡು ವರ್ಷ, ಮೇ 20ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 3 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಇನ್ನೆರಡು ವರ್ಷ ಮಾತ್ರ ಬಾಕಿ ಇರುತ್ತೆ ರಾಜ್ಯ ಸರ್ಕಾರಕ್ಕೆ. ಅದರಲ್ಲಿ 1 ವರ್ಷ ಹೋದರೆ ಇನ್ನು 1 ವರ್ಷ ಮಾತ್ರ ಬಾಕಿ ಇರುತ್ತೆ, ಚುನಾವಣೆಯ ವರ್ಷ, ಚುನಾವಣೆಯ ಪರ್ವಕಾಲ. ಅದರಲ್ಲಿ GBA ಎಲೆಕ್ಷನ್ನು, ಜೊತೆಯಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ನು, ಏನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗಳು ಬರುತ್ತೆ. ಸೊ ಇದರಲ್ಲೇ 1 ವರ್ಷ ಕಳೆದೋಗ್ಬಿಡುತ್ತೆ. ಇನ್ನು ಪಕ್ಷ ಸಂಘಟನೆ ಯಾವಾಗ ಮಾಡೋದು? DK ಶಿವಕುಮಾರ್ ಅವ್ರಿಗೆ ಆ ಜವಾಬ್ದಾರಿ ಕೊಟ್ಟರೆ ಮಾತ್ರ 2028ಕ್ಕೆ ಗೆಲ್ಲೋದಕ್ಕೆ ಸಾಧ್ಯ. ಎಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿರುವಂಥ ಹೈಕಮಾಂಡ್ ಇದೀಗ ಮಾರ್ಚ್ 31ರ ಒಳಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಉಪಮುಖ್ಯಮಂತ್ರಿಗಳನ್ನಾಗಿ ಯಾರು ಅತೃಪ್ತರಿದ್ದಾರಲ್ಲ ನೋಡಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ರೆ ಒಂದು ಕಡೆ ಸಿದ್ದರಾಮಯ್ಯನವ್ರು ಹೆಂಗ್ರಿ ನೀವು ಸಮಾಧಾನ ಮಾಡ್ತೀರಾ ಅಂತ ಹೇಳ್ಬೋದು. ದಲಿತ ಮುಖ್ಯಮಂತ್ರಿಗೆ ಪಟ್ಟಿಡಿದಂಥ ಡಾಕ್ಟರ್ G ಪರಮೇಶ್ವರ್ ಅವರಾಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, HC ಮಾದೇವಪ್ಪ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವ್ರನ್ನೆಲ್ಲ ಹೆಂಗೆ ಈ ಅತೃಪ್ತರನ್ನು ಹೆಂಗೆ ತೃಪ್ತಗೊಳಿಸ್ತೀರಾ? ಅದೇ ಸ್ಟ್ರಾಟರ್ಜಿ, ಅದೇ ಕಾಂಗ್ರೆಸ್ ಹೈಕಮಾಂಡ್ನ ರಾಜನಡೆ ನೋಡಿ. ಇಲ್ಲಿ 3 ಜನ DCM, ಒಂದು ಸಿದ್ದರಾಮಯ್ಯನವರನ್ನು ತೃಪ್ತಿಗೊಳಿಸೋದಕ್ಕೆ ಮಗ ಯತೀಂದ್ರ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕೆ ತಯಾರಿ ಮಾಡಿಕೊಂಡಿದೆ. 3 ಜನ DCM ಅಲ್ಲಿ ಒಂದು ಯತೀಂದ್ರ ಅವರು DCM ಆಗ್ತಾರೆ. ಮೊಗದೊಂದು G ಪರಮೇಶ್ವರ್, ಎಲ್ಲಿ ದಲಿತ ಮುಖ್ಯಮಂತ್ರಿಗೆ ಪಟ್ಟಿಡಿದ್ರಲ್ಲ ಡಾಕ್ಟರ್ G ಪರಮೇಶ್ವರ್ ಆಗಿರ್ಬೋದು, ದಲಿತ ಮುಖ್ಯಮಂತ್ರಿಯ ಧ್ವನಿ ಆಗಾಗ ಕೇಳಿ ಬರ್ತಾ ಇತ್ತು. KN ರಾಜಣ್ಣ ಹೇಳ್ತಾ ಇದ್ರು, G ಪರಮೇಶ್ವರ್ ಹೇಳುವವರು ಹೇಳ್ತಾ ಇದ್ರು, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, HC ಮಾದೇವಪ್ಪನವರು. ಈ ಬಣವನ್ನು ತೃಪ್ತಿಗೊಳಿಸೋದಕ್ಕೆ ಹೈಕಮಾಂಡ್ ಅಲ್ಲೊಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಡಾಕ್ಟರ್ G ಪರಮೇಶ್ವರ್ಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ ತಯಾರಿ ಮಾಡಿಕೊಂಡಿರುವಂಥದ್ದು. ಮೊಗದೊಬ್ಬರು MB ಪಾಟೀಲ್, ಉತ್ತರ ಕರ್ನಾಟಕ ಲಿಂಗಾಯತ ಸಮುದಾಯ ಪ್ರಭಾವಿ ನಾಯಕ, ಆ ಭಾಗದ ನಾಯಕರನ್ನು ಕೂಡ ಅತೃಪ್ತರನ್ನು ತೃಪ್ತಿಗೊಳಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಂಥ ರಾಜನೀತಿ ಇದು. MB ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಆ ಮೂಲಕ ಅತೃಪ್ತರನ್ನು ತೃಪ್ತಿಗೊಳಿಸಿ 2028ಕ್ಕೆ ಬಹುದೊಡ್ಡ ಸಂಘಟನಾ ಶಕ್ತಿಯನ್ನು ತುಂಬುವುದಕ್ಕೆ ಈ ರೀತಿಯ ಒಂದು ಸ್ಟ್ರಾಟರ್ಜಿ ಮಾಡಿಕೊಂಡಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಎನ್ನುವಂತಹ ವಾದವನ್ನು ರಾಜಕೀಯ ಪಂಡಿತರು ಹೇಳ್ತಾ ಇರುವಂಥದ್ದು. ರಾಜಕೀಯ ಪಡಸಾಲಿಗೆಯಲ್ಲಿ ಈ ಸುದ್ದಿ ಇದೀಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಈ ಸುದ್ದಿ ಇದೀಗ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ನಿಜಕ್ಕೂ ಈ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನ ಹೈಕಮಾಂಡ್ ಆಗಿದ್ದೇ ಆದಲ್ಲಿ 2028ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ಈ ಸುದ್ದಿ ಏನಾದರೂ ಸತ್ಯ ಆಗಿದ್ದೇ ಆದಲ್ಲಿ ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಗೆ ನಾಂದಿ ಆಡ್ತಾರೆ. ಅದರಲ್ಲಿ ಆ ಮೂಲಕ DK ಶಿವಕುಮಾರ್ ಅವರು ಏನಾದರೂ ಮಾರ್ಚ್ 31ರ ಒಳಗೆ ಮುಖ್ಯಮಂತ್ರಿ ಆಗಿದ್ದೇ ಆದಲ್ಲಿ, ಯತೀಂದ್ರ ಅವರು ಉಪಮುಖ್ಯಮಂತ್ರಿ ಅವರು ಆಗಿದ್ದೇ ಆದಲ್ಲಿ, ಇನ್ನು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಏನು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ MB ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗಿದ್ದೇ ಆದಲ್ಲಿ ದಲಿತ CM ಪದೇ ವಾಯ್ಸ್ ರೈಸ್ ಮಾಡ್ತಾಯಿದ್ರು. HC ಮಾದೇವಪ್ಪ ಅವರು ಜೊತೆಯಲ್ಲಿ ಏನು MB ಪಾಟೀಲ್, HC ಮಾದೇವಪ್ಪನವರು ಜೊತೆಯಲ್ಲಿ ನೋಡಿ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ, ಹೀಗೆ ಸಾಕಷ್ಟು ಜನ ನಾಯಕರುಗಳು ವಾಯ್ಸ್ ರೈಸ್ ಮಾಡ್ತಾಯಿದ್ರು ದಲಿತ CM ಬೇಕು ಅಂತೇಳಿ. ಒಂದು DCM ಅನ್ನು G ಪರಮೇಶ್ವರ್ ಅವರಿಗೆ ಕೊಡುವ ಮೂಲಕ, ಮಗದೊಂದು KPCC ಅಧ್ಯಕ್ಷ ಸ್ಥಾನವನ್ನು ಇದೇ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡುವ ಮೂಲಕ ದಲಿತ CM ವಾಯ್ಸನ್ನು ಹಾಗೆ ಹಿಡಿದಿಡುವಂಥ, ಅದನ್ನು ಒಟ್ಟಾರೆ ಬೇರೆಯ ಕಡೆಗೆ ಡೈವರ್ಟ್ ಮಾಡುವಂಥ ಒಂದು ರಾಜತಾಂತ್ರಿಕ ನೀತಿ. ಅಂದರೆ ಸಂಘಟನೆಗೆ ಕಡೆಗೆ ಇವರನ್ನು
ತೊಡಗಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇಂತಹದೊಂದು ಸ್ಟ್ರಾಟರ್ಜಿಯನ್ನು ರಾಜ್ಯ ನಾಯಕರಿಗೆ ಇದೀಗ ದೆಹಲಿಯ ಹೈಕಮಾಂಡ್ನಿಂದ ಇಂತಹದೊಂದು ಸೂಚನೆ ಬಂದಿದೆ ಎನ್ನುವಂಥ ರಾಜ್ಯ ರಾಜಕೀಯದಲ್ಲಿ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸ್ನೇಹಿತರೆ, ಈ ಒಂದು ಸುದ್ದಿ ಹಾಗೊಮ್ಮೆ ಸತ್ಯ ಆಗಿದ್ದೇ ಆದಲ್ಲಿ ಮಾರ್ಚ್ 31ರ ಒಳಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, 3 ಜನ DCM, KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸತಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.